ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಡ್ರಿಲ್ ಮಾಡಲಾಗಿದ್ದು ಕೆಲ ಹೊತ್ತಲ್ಲಿ ಹಾಸನಕ್ಕೆ ಪ್ರಜ್ವಲ್ನನ್ನ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಹಾಸನಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ 3 ದಿನದಿಂದ ಎಸ್ಐಟಿ ನಿರಂತರವಾಗಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದೆ ಪ್ರಜ್ವಲ್ ರೇವಣ್ಣ. ಆದರೆ ಯಾವುದೇ ರೀತಿಯಲ್ಲೂ ಪೂರಕವಾದಂತಹ ಎಸ್ಐಟಿ ತನಿಖೆಗೆ ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಈಗಾಗಲೇ ನಾವು ಗಮನಕ್ಕೆ ಬಂದಿರುವಂಥದ್ದು. ಸೊ ಘಟನೆ ನಡೆದ ಸ್ಥಳದಲ್ಲಿ ಆರೋಪಿಯ ಎದುರು ಪಂಚನಾಮೆಯನ್ನ ಮಾಡೋದು, ಹಾಸನಕ್ಕೆ ತೆರಳುವ ಮುನ್ನ ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವುದು, ಬೌರಿಂಗ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಲಿದ್ದಾರೆ. ತಪಾಸಣೆಯನ್ನ ಮಾಡಿದ ನಂತರ ಆರೋಗ್ಯ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ವೈದ್ಯರಿಂದ ಪಡೆದುಕೊಂಡ ನಂತರ ಸ್ಥಳ ಮಹಜರನ್ನು ಕೂಡ ನಡೆಸಲಾಗುತ್ತೆ. ಆರೋಪಿ ಎದುರೇ ಪಂಚನಾಮೆಯನ್ನ ನಡೆಸಲಿದ್ದಾರೆ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮಂಜು ಆರ್ಯ, ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ 3 ಡೇಸ್ ಇಂದ ಮಾಡಿದ್ರು ಕೂಡ ಸರಿಯಾದಂತಹ ರೀತಿಯ ಉತ್ತರಗಳು ಸಿಗ್ತಾ ಇಲ್ಲ. ಈ ರೀತಿಯ ಹೇಳಿಕೆಗಳಿಂದ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಮುಂದೆ ಏನು, ಯಾವ ರೀತಿಯಾದಂತಹ ಕ್ರಮಗಳು ಆಗುವ ಸಾಧ್ಯತೆಗಳಿದೆ ಇಂತಹ ಪ್ರಕರಣದಲ್ಲಿ ಅನ್ನೋದು ಒಂದಾದ್ರೆ, ಮಹಜರು ಮತ್ತು ಪಂಚನಾಮೆಗೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ಹೋಗುವಂತಹ ಚಾನ್ಸಸ್ ಇದೆ? ನವಿತಾ, ಯಾವುದೇ ಒಬ್ಬ ಆರೋಪಿ ತನ್ನ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ತನಿಖೆ ಮಾಡಿರುವಂತಹ ಸಂದರ್ಭದಲ್ಲಿ ಆತ ಆರೋಪವನ್ನು ಒಪ್ಕೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಅಷ್ಟೇ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕಾದಂತ ಕರ್ತವ್ಯ ಎಸ್ಐಟಿ ಅಧಿಕಾರಿಗಳಿಗಿದೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ತನ್ನ ಸ್ಟೇಟ್ಮೆಂಟ್ ನ ಮುಖಾಂತರವಾಗಿ ಯಾವುದನ್ನು ಕೂಡ ಅಷ್ಟು ಒಪ್ಕೊಳ್ತಾ ಇಲ್ಲ. ಇದರಿಂದ ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಿದ್ದಾರೆ. ಬೇರೆ ಬೇರೆ ಆಯಾಮ ಅಂತಂದ್ರೆ ಮೇನ್ ಆಗಿ ಬರುವಂತಹದ್ದು ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ನ ಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನೋಡ್ತಿದ್ದಾರೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಒಂದಷ್ಟು ಜನ ಸಂತ್ರಸ್ತೆಯರಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರಲ್ಲ, ಅವರು ಎಲ್ಲೆಲ್ಲಿ ತನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದರೆ, ಎಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನೇ ಮಾಡಿದರೆ, ಎಲ್ಲಿ ತಮಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದರೆ, ಆ ಒಂದು ಸ್ಥಳದ ಮಹಾಜರನ್ನು ಕೂಡ ಅಷ್ಟೇ ಸಂತ್ರಸ್ತೆಯರನ್ನ ಕರ್ಕೊಂಡೋಗಿ ಈಗಾಗಲೇ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಆರೋಪಿ ಸಿಕ್ಕಂತ ಬಳಿಕ ಕೂಡ ಅಷ್ಟೇ ಆರೋಪಿಯನ್ನು ಕೂಡ ಅಷ್ಟೇ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮಹಜರು ಪ್ರಕ್ರಿಯೆಗಳನ್ನು ಕೂಡ ಮಾಡಬೇಕಾದಂತ ಅಗತ್ಯತೆ ಕೂಡ ಯಾವುದೇ ಒಂದು ಪ್ರಕರಣದಲ್ಲಿರುತ್ತೆ. ಈ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಈಗಾಗಲೇ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣನ ಮನೆಯಲ್ಲೂ ಕೂಡ ಅಷ್ಟೇ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯ ಆಗಿದೆ ಅಂತ ಒಂದು ಸಂತ್ರಸ್ತೆ ದೂರಿನಲ್ಲಿ ಹೇಳಿದರೆ, ಜೊತೆಗೆ ತನ್ನದೇ ಫಾರ್ಮ್ ಹೌಸ್ ನಲ್ಲಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ತನ್ನದೇ ಆದಂತಹ ಆಫೀಸ್ ಏನು ಹಾಸನದಲ್ಲಿರುವಂತಹ ತನ್ನ ಆಫೀಸ್ ಅಂತ ಏನಿದೆ, ಆಫೀಸ್ ನಲ್ಲಿಯೂ ಕೂಡ ಅಷ್ಟೇ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಕೂಡ ದೂರನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ 3 ಪ್ಲೇಸ್ ಗಳಲ್ಲಿ ಕೂಡ ಅಷ್ಟೇ ಮಹಾಜರು ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಈತನಿಂದ ಹೇಳಿಕೆಗಳನ್ನ ಪಡ್ಕೊಂಡು ತದನಂತರ ನಾವು ಮಹಾಜರು ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಕೂಡ ಮಾಡಿದ್ರು. ಆದ್ರೆ 3 ದಿನಗಳಾದ್ರೂ ಕೂಡ ಅಷ್ಟೇ ಈತ ಯಾವುದೇ ರೀತಿಯಂತಹ ಪ್ರಾಪರ್ ಆದಂತಹ ಸ್ಟೇಟ್ಮೆಂಟ್ ಕೊಡೋದಕ್ಕೆ ತಯಾರಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಆತನನ್ನ ಹಾಸನಕ್ಕೆ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ಳೋಣ ಅನ್ನುವಂತ ಒಂದು ತೀರ್ಮಾನವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಆತ ಹೇಳಿಕೆ ಕೊಟ್ಟಂತ ಬಳಿಕ ಮಹಜರ್ ಮಾಡಿದ್ರೆ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈಸಿ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಡಿಲೇ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಸಂಜೆ ಒಳಗಾಗಿ ಹಾಸನಕ್ಕೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಕೂಡ ಒಂದು ಚಿಂತನೆ ಇದೆ. ಆದ್ರೆ ಇನ್ನೂ ಕೂಡ ಅದು ಅಧಿಕೃತವಾಗಿಲ್ಲ. ಜೊತೆಗೆ ಆರೋಪಿಯನ್ನ 48 ಗಂಟೆಗಳಿಗೆ ಒಮ್ಮೆ ಮೆಡಿಕಲ್ ಕೂಡ ಮಾಡಿಸಬೇಕಾಗುತ್ತೆ. ಬಹುತೇಕ ಇವತ್ತು ಸಂಜೆ ಆ ಒಂದು ಮೆಡಿಕಲ್ ಪ್ರೊಸೀಜರ್ ಕೂಡ ಅಷ್ಟೇ ಮುಗಿಸ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸಂಜೆಯ ಹಾಸನ್ಗೆ ಹೋಗ್ಬಿಟ್ಟು ರಾತ್ರಿಯ ಒಂದು ಮಹಾಜರು ಪ್ರಕ್ರಿಯೆಗಳನ್ನು ಕೂಡ ಮುಗಿಸ್ಕೊಳ್ಳೋದಕ್ಕೆ ಒಂದು ಕಡೆ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಿದ್ರೆ, ಇವತ್ತು ಆದಷ್ಟು ಇಂಟ್ರಾಗೇಷನ್ ಮಾಡೋಣ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಯಾವುದನ್ನು ಕೂಡ ಅಷ್ಟೇ ಪ್ರಾಪರ್ ಆಗಿ ಹೇಳ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ನಾಳೆ ಮತ್ತು ನಾಳಿದ್ದು ಮಹಾಜರು ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಳೋಣ. ಯಾಕಂದ್ರೆ 6ನೇ ದಿನ ಮತ್ತೆ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. 6 ದಿನದ ಕಾಲಾವಧಿಯಲ್ಲಿ ಏನೆಲ್ಲ ತನಿಖೆಯನ್ನ ಮಾಡಿದ್ರೆ, ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರಿ ಅಂತ ಜಡ್ಜ್ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸ್ಕೊಂಡಿದ್ವಿ. ಉಳಿದಂತಹ 4 ದಿನಗಳ ಕಾಲ ಆತನನ್ನ ವಿಚಾರಣೆ ಮಾಡಿದ್ರು ಕೂಡ ಅಷ್ಟೇ ವಿಚಾರಣೆ ಸಂದರ್ಭದಲ್ಲಿ ಯಾವುದನ್ನು ಕೂಡ ಅಷ್ಟೇ ಬಾಯಿ ಬಿಟ್ಟಿಲ್ಲ. ಜೊತೆಗೆ ಪ್ರಮುಖವಾಗಿ ಮದರ್ ಡಿವೈಸ್ ಅಂತ ಆತ ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ಫೋನ್ ಇತ್ತು, ಅದು ಕೂಡ ಅಷ್ಟೇ ನಮಗೆ ಪತ್ತೆ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಆ ಒಂದು ನಿಟ್ಟಿನಲ್ಲಿ ಆ ಗ್ರೌಂಡ್ಸ್ ನ ಮೇಲೆ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಇನ್ನೊಂದು ನಾವು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಗಮನಿಸುವಂತದ್ದು ಏನು ಅಂತಂದ್ರೆ, ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಕೇವಲ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಳೆ ನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ಏನ್ ದಾಖಲಾಗಿತ್ತು ಆ ಒಂದು ಕೇಸ್ ನಲ್ಲಿ ಮಾತ್ರ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಇನ್ನೂ ಕೂಡ ಈತನ ಮೇಲೆ 2 FIR ಗಳಾಗಿದೆ, 2 ಕೂಡ ಅತ್ಯಾಚಾರ ಪ್ರಕರಣಗಳು. ಆ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು 6 ದಿನಗಳ ಬಳಿಕ ಜಡ್ಜಿನ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಕಸ್ಟಡಿಗೆ ಕೇಳ್ತಾರೆ. ಜೊತೆಗೆ ಈ 6 ದಿನದಲ್ಲೂ ಕೂಡ ಅಷ್ಟೇ ಏನೆಲ್ಲ ವಿಚಾರಣೆ ಮಾಡಿದ್ವಿ, ಏನೆಲ್ಲ ತನಿಖೆ ಆಯಿತು, ತನಿಖೆ ಸಂದರ್ಭದಲ್ಲಿ ಆತನ ಸಹಕಾರ ಕೊಟ್ಟಿದ್ದಾನೆ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವತ್ತು ಜಡ್ಜ್ನ ಮುಂದಿಡ್ತಾರೆ. ಅವತ್ತು ಇನ್ನೊಂದಷ್ಟು ದಿನಗಳ ಕಾಲ ಈ ರೀತಿಯಾಗಿ ಏನಾದರೂ ಆತ
ತನಿಖೆಗೆ ಸಹಕಾರ ನೀಡದೆ ಡೈವರ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ SIT ಅಧಿಕಾರಿಗಳು ಮುಂದಾಗ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಸಂಜೆವರೆಗೂ ಕೂಡ ಅಷ್ಟೇ ವಿಚಾರಣೆ ಮಾಡಬೇಕು ಅಂತ SIT ಅಧಿಕಾರಿಗಳು ನಿರ್ಧಾರ ಮಾಡಿದರೆ, ಅದರಂತೆ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ವಿಚಾರಣೆ ಆದಂತಹ ಬಳಿಕ ಸಾಧ್ಯ ಆದ್ರೆ ಇವತ್ತು ಸಂಜೆ ಹಾಸನ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಆತನನ್ನ ಹಾಸನಕ್ಕೆ ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಬರೋದಕ್ಕೂ ಕೂಡ SIT ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.